ಸೊ ಒಂದು ಫ್ಲಾಗ್ಶಿಪ್ ಲೆವೆಲ್ ಫೋನ್ ತೊಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ, ಬಟ್ ತುಂಬ ಕನ್ಫ್ಯೂಸ್ ಆಗಿದ್ದೀರಾ, ಸೆಲೆಕ್ಟ್ ಮಾಡೋಕ್ಕೆ ತುಂಬ ಕನ್ಫ್ಯೂಸ್ ಆಗಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಇವತ್ತಿನ ವಿಡಿಯೋಲಿ ಅಂಡರ್ 30,000 ರೇಂಜಲ್ಲಿ ಬರ್ತಿರೋ ಟಾಪ್ 5 ಫೋನ್ಸ್ನ ರೆಕಮೆಂಡ್ ಮಾಡಿದ್ದೀನಿ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನಾಗಿ ಒಂದು ಆಲ್ರೌಂಡರ್ ಫೋನ್ನ ನೋಡ್ತಿದ್ದೀರಾ ಅಂದರೆ iQOO Neo 6ನ ನೀವು ಡೆಫಿನೆಟ್ಲಿ ಪಿಕ್ ಮಾಡ್ಬೋದು. ಸೊ ಇದರಲ್ಲಿ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರ್ ಕೊಟ್ಟವ್ರೆ. 6.62 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇ ಕೂಡ ಸಿಗುತ್ತೆ. ಹಾಗೆ ಇದರಲ್ಲಿ 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಂಡರ್ 30,000 ರೇಂಜಲ್ಲಿ ಸಿಮಿಲರ್ ಫೀಚರ್ಸಲ್ಲಿ ಬರೆದಿರುವ iQOOದೇ iQOO 9 SE ಕೂಡ ನೀವು ಒಂದ್ಸರಿ ಚೆಕ್ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಫೋನ್ ಬಂದು ನಥಿಂಗ್ ಫೋನ್ 1. ಸೊ ಈ ಫೋನ್ ಪ್ರೈಸಿಂಗ್ ಬಂದು ಯಾವಾಗಲೂ 30,000 ಮೇಲ್ಗಡೆ ಇರ್ತಿತ್ತು, ಬಟ್ ಈಗ ಪ್ರೈಸಸ್ ಎಲ್ಲ ಡೌನ್ ಆಗಿದೆ. ಸೊ ನಿಮಗೆ ಯೂನಿಕ್ ಡಿಸೈನ್ ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ ಈ ಫೋನ್ನ ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಬೋದು. ಅಲ್ಲಿ ನಿಮಗೆ ಕ್ಲೀನ್ US ಕೂಡ ಸಿಗುತ್ತೆ. ಹಾಗೆ ಈ ರೇಂಜ್ ಫೋನ್ಸಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗೋದು ಕಷ್ಟ, ಬಟ್ ಈ ಫೋನಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ನಿಮಗೆ ವಿಡಿಯೋ ಆ್ಯಂಡ್ ಫೋಟೋಗ್ರಫಿಗೋಸ್ಕರ ಬೆಸ್ಟ್ ಕ್ಯಾಮ್ರಾ ಫೋನ್ ಬೇಕೇ ಬೇಕು ಅಂದರೆ ಗೂಗಲ್ ಫೋನ್ಸ್ಗಿಂತ ಬೆಸ್ಟ್ ಕ್ಯಾಮ್ರಾ ಫೋನ್ ನಿಮಗೆ ಎಲ್ಲಿ ಸಿಗುತ್ತೆ. ಜನರಲಿ ಗೂಗಲ್ ಪಿಕ್ಸೆಲ್ ಫೋನ್ಸ್ ಎಲ್ಲ 30,000 ರೇಂಜಲ್ಲಿ ಸಿಗೋದು ತುಂಬ ಕಷ್ಟ, ಬಟ್ ಈಗ 26 ಜನವರಿ ಆಫರ್ಸ್ ಕೂಡ ನಡೀತಾ ಇದೆ. ಸೊ ಮೇ ಬಿ ಈ ಫೋನ್ ನೀವು ಅಂಡರ್ 30,000 ರೇಂಜಲ್ಲಿ ನಿಮಗೆ ಸಿಗ್ಬೋದು. ಸೊ ಹಾಗೆ ನಿಮ್ಮ ಬಜೆಟ್ 25,000 ಇದೆ, ಬಟ್ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಒಳ್ಳೆ ಡಿಸೈನ್ ಇರಬೇಕು, ಹಾಗೆ OS ಬಂದು ಕ್ಲೀನ್ ಇರಬೇಕು ಅಂದರೆ ಮೋಟರೋಲಾ H30ನ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಹಾಗೆ ಇದರಲ್ಲಿ 144 Hz OLED ಡಿಸ್ಪ್ಲೇ ಸಿಗುತ್ತೆ. ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಕೊಟ್ಟವ್ರೆ. ಹಾಗೆ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 778G+ ಕೂಡ ಸಿಗುತ್ತೆ. ಹಾಗೆ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ ಒಳ್ಳೆ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಸೊ ಅಂಡರ್ 25,000 ರೇಂಜಲ್ಲಿ ನೀವು ಡೆಫಿನೆಟ್ಲಿ ಈ ಫೋನ್ನ ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಗೇಮಿಂಗ್ ಫೋನ್ನ ನೋಡ್ತಿದ್ದೀರಾ, ಬಟ್ ಬಜೆಟ್ ಬಂದು ತುಂಬ ಟೈಟ್ ಇದೆ ಅಂದರೆ Redmi K50iನ ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಬೋದು. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ Dimensity 8100 ಪ್ರೊಸೆಸರ್ ಸಿಗುತ್ತೆ. ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಫಾರ್ ಗೇಮಿಂಗ್ ಫೋನ್ಸ್. ಬಟ್ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಅಂದರೆ ಒಂದು ಮೈನಸ್ ಪಾಯಿಂಟು ಇದೆ. ಡಿಸ್ಪ್ಲೇ ಬಂದು ಇದರಲ್ಲಿ LCD ಡಿಸ್ಪ್ಲೇ ಸಿಗುತ್ತೆ. ಬಟ್ ಓವರ್ ಆಲ್ ಒಂದು ಗೇಮಿಂಗ್ ಫೋನ್ನ ನೋಡ್ತಾ ಇದ್ದೀರಾ ಅಂದರೆ ಈ ಫೋನ್ ಬಂದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ನೆಕ್ಸ್ಟ್ ಫೋನ್ ಬಂದು ಫಾರ್ ಸ್ಯಾಮ್ಸಂಗ್ ಲವರ್ಸ್. ಸೊ ಜನರಲಿ ಸ್ಯಾಮ್ಸಂಗ್ ಅವರು ಒಂದು ಆಲ್ರೌಂಡರ್ ಫೋನ್ನ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಟ್ರಸ್ಟ್ ಮೀ ಇದು ಒಂದು ಆಲ್ರೌಂಡರ್ ಫೋನ್ ಇದೆ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ M53ಯಲ್ಲಿ ನಿಮಗೆ ಒಂದು ಒಳ್ಳೆ ಪ್ರೊಸೆಸರ್ ಸಿಗುತ್ತೆ. Dimensity 900 ಪ್ರೊಸೆಸರ್ ಸಿಗುತ್ತೆ. ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀರಾ ಅಂದರೆ 120 Hz AMOLED ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದರಲ್ಲಿ ಕ್ಯಾಮ್ರಾ ಸೆಟಪ್ ಬಂದು 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ಕೂಡ ಸಿಗ್ತಾ ಇದೆ. ಸೊ ಒಂದು 25,000 ರೇಂಜಲ್ಲಿ ಒಳ್ಳೆ ಪ್ರೊಸೆಸರ್ ಬೇಕು, ಒಳ್ಳೆ ಡಿಸೈನ್ ಇರಬೇಕು. ಸ್ಪೆಷಲಿ ಸ್ಯಾಮ್ಸಂಗ್ ಲವರ್ ಇದ್ದೀರಾ ಅಂದರೆ ಈ ಫೋನ್ನ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು. ಸೊ ಇದಾಯಿತು ಈ ಫೋನ್ಸ್ದು ಓವರ್ ಆಲ್ ಕತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. So that's it for today. Thanks for watching this video. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವಿಡಿಯೋದಲ್ಲಿ.